ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇದು ಬಂದು ಮುಹೂರ್ತ ಲುಕ್ ಆಗಿರುತ್ತೆ ನಂದು. ನಾನೇ ಎಲ್ಲ ಮಾಡ್ಕೊಂಡಿರೋ ಅಂಥದ್ದು ಮೇಕಪ್ಪು, ರಿಸೆಪ್ಷನ್ದಾಗಲಿ ಮುಹೂರ್ತದಾಗಲಿ. ಹಾಗೆ ನನ್ನ ಮಗಳು ಮಲಗಿದ್ಲು. ಸೊ ನನ್ನ ತಂಗಿ ಎತ್ಕೊಂಡ್ಬರ್ತಾಯಿದ್ಲು. ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಇಲ್ಲಿ ಮುಹೂರ್ತಕ್ಕೆ ಎಲ್ಲ ಶಾಸ್ತ್ರ ಮಾಡ್ತಾಯಿದ್ರು. ನಾವು ರೆಡಿ ಆಗೋದೇ ಲೇಟ್ ಆಗೋಯಿತು. ನಮ್ಮ ಅತ್ತೆಯವ್ರಿಗೆಲ್ಲ ರೆಡಿ ಮಾಡಿ ರಿಸೆಪ್ಷನಲ್ಲೂ ಅದೇ ಥರ ಆಯಿತು, ಮುಹೂರ್ತದಲ್ಲೂ ಅದೇ ಥರ ಆಯಿತು. ನನಗೆ ಎಷ್ಟಾಯಿತು ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಸೊ ಬೈ ಕಾಮಿಡಿ ಕ್ಯಾಪ್ಚರ್ ಮಾಡಿಲ್ಲ ಅಂದ್ಬಿಟ್ಟು. ಸೊ ಇನ್ನು ಅವರೆಲ್ಲ ಶಾಸ್ತ್ರಗಳು ಹೇಳ್ತಾಯಿದ್ರು. ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕೋದು ಅಕ್ಕಗೆ ಎಲ್ಲ ಹೇಳ್ಕೊಡ್ತಾಯಿದ್ರು ಅವರು. ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಇನ್ನು ತಾಳಿ ಕಟ್ಟೋ ಸಮಯ ಬಂತು. ಸೊ ಅವ್ರದ್ದು ಮುಹೂರ್ತ ಬಂದು 7:30 to 9 ಏನೋ ಇದ್ದಿದ್ದು. ಅದು ಎಷ್ಟು ಬೇಗ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಈ ಮದುವೆಗಳ ಟೈಮಲ್ಲಿ. ಬಟ್ ಅದೊಂಥರ ಖುಷಿ ವಿಚಾರ. ಸೊ ಮಾಂಗಲ್ಯ ಧಾರಣೆ ಆಯಿತು, ನೀವೇ ನೋಡ್ಬೋದು. ಅದೇ ಯಾರೋ ಯಪ್ಪ ಪೂಜಾರಿ ಅಡ್ಡ ಬಂದು ಇಕ್ತಾಯಿದ್ರು. ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟಾಗೋಗಿತ್ತು. ಆ ಕಡೆ ಇರ್ತಾರಂತ ನಾನು ಈ ಕಡೆ ಬಂದರೆ ಅವ್ರು ಈ ಕಡೆನೇ ಬಂದಿದ್ದಾರೆ. ಸೊ ಎಲ್ಲ ಮುಗಿಯಿತು. ಇನ್ನು ಕನ್ಯಾದಾನ ಮಾಡ್ತಾಯಿದ್ರು. ನಾನು ಅದನ್ನು ಹಿಡ್ಕೊಂಡಿದ್ದೆ, ನನ್ನ ಕೈ ಕೊಟ್ಟಿದ್ದರು. ಸೊ ಗಂಡ ಕೈಯಲ್ಲಿ ಕೊಡಬೇಕಿತ್ತಲ್ವ, ಅದು ನನ್ನ ಕೈ ಕೊಟ್ಟಿದ್ರು. ಆಮೇಲೆ ಕೊಡೋಣ ಅಂತ ಇನ್ನು ಅದೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡೋಕ್ಕೆ ಬಂದ್ವಿ. ಇಷ್ಟು ವೆರೈಟೀಸ್ ಮಾಡಿದರು, ಚೆನ್ನಾಗಿತ್ತು. ಅದಾದಮೇಲೆ ಹಾಲೆಲ್ಲ ಅಟ್ಟಾಗಿ ಬಂದ್ವಿ. ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಇನ್ಯಾರೂ ಇಲ್ಲ ಅಂತ. ಇಲ್ಲಾಂದರೆ ಎಲ್ಲರೂ ಇರ್ತಾರೆ. ನನ್ನ ಮಗಳು ನೋಡಿ ಅವ್ರ ಜೊತೆ ಹೇಗೆ ಆಟಾಡ್ತಾಳೆ. ಅವಳು ಖುಷಿನೇ ಖುಷಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾಳೆ. ಅಷ್ಟೇ ನನಗೆ ಕಾಲು ನೋವು ಬರ್ಸಿದ್ದಾಳೆ ಹಿಡಿದು. ಇನ್ನು ಅರುಂಧತಿ ನಕ್ಷತ್ರ ತೋರಿಸ್ಬೇಕಲ್ವ, ಅದಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು. ಅವರು ಶಾಸ್ತ್ರಗಳು ಇನ್ನೂ ಮಾಡಿಸ್ಬೇಕಿತ್ತು, ಬಟ್ ಮಾಡಿಸೇ ಇಲ್ಲ ಫ್ರೆಂಡ್ಸ್. ಎಷ್ಟು ಥರ ಇರುತ್ತೆ. ನಮ್ಮ ಅಕ್ಕ ಕೂಡ ಅಂತ ಇನ್ನೂ ಮಾಡಿಸ್ಬೇಕಿತ್ತು ಶಾಸ್ತ್ರ, ಅವ್ರು ಮಾಡಿಸೇ ಇಲ್ಲ ಅಂತ. ಇನ್ನು ಈಚೆ ಕರ್ಕೊಂಡು ಹೋಗ್ತಾಯಿದ್ರು. ನನ್ನ ಮಗಳು ಅಲ್ಲಿ ಡೋಲ್ ಹೊಡಿತಾರೆ, ಸಿಕ್ಕಾಪಟ್ಟೆ ಕ್ರೇಜಾಗಿ ನೋಡಿ ಡ್ಯಾನ್ಸ್ ಆಡ್ತಿದ್ದಾಳೆ. ಅವಳಿಗೆ ಸಿಕ್ಕಾಪಟ್ಟೆ ಖುಷಿ. ಅವಳನ್ನ ಹಿಡಿಯೋಕ್ಕೆ ಆಗ್ತಾಯಿರಲಿಲ್ಲ. ಬಟ್ ಎಂಜಾಯ್ ಮಾಡೋ ಟೈಮಲ್ಲಿ ಅಷ್ಟೇ. ಸೊ ಶಾಸ್ತ್ರಗಳನ್ನು ಮಾಡ್ತಾಯಿದ್ರು. ಈಚೆಗಡೆ ಕರ್ಕೊಂಬಂದು ಅದೇ ಅರುಂಧತಿ ನಕ್ಷತ್ರ ತೋರ್ಸೋಕ್ಕೆ ಎಲ್ಲ. ನನ್ನ ಮಗಳು ಅಲ್ಲೂ ಅವಳ್ದಾಟ. ಸೊ ಸೂರ್ಯನಿಗೆಲ್ಲ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನೋಡಿ ಅವರಿಬ್ಬರು ಹೆಂಗಿದ್ದಾರೆ. ಅಕ್ಷತೆ ಅದೆಲ್ಲ ಹಾಕಿ ಅರುಂಧತಿ ನಕ್ಷತ್ರ ತೋರಿಸ್ತಾಯಿದ್ರು. ಹಾಗೆ ನಾನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಫೋಟೋ ಕೂಡ ನಡೀತಾ ಇತ್ತು. ಸ್ವಲ್ಪ ಫೋಟೋ ಸೆಕ್ಷನ್ಸ್ ಎಲ್ಲ ಮಾಡಿದ್ರು. ನಿಮ್ಗೆ ಗೊತ್ತಲ್ವ ಮದುವೆ ಅಂದಮೇಲೆ ನಾವೆಲ್ಲ ಇದ್ದಿದ್ದೆ. ಸೊ ನಂದು ಲುಕ್ ಎಲ್ಲ ಈ ಥರ. ಸೊ ಫ್ರೆಂಡ್ಸ್ ನನ್ನ ಕೈಲಿ ಎಷ್ಟಾಯಿತು ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಕಾಲು ನೋಯ್ತಾಯಿತ್ತು. ವೃತ್ತಿನಂತೂ ನೈಟೆಲ್ಲ ಹಿಡಿದು ನಾನು ಹುಷಾರಿದ್ದಂಗೆ ಆಗೋಗಿದೆ. ಸೊ ಈಗ ಮುಹೂರ್ತ ಎಲ್ಲ ಮುಗಿತು. ನಾನು ಅತ್ತೆ ಮನೆ ಹೊಸ ಬಂದಿದೆ. ಸೊ ಅದಕ್ಕೋಸ್ಕರ ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಸಾಕು. ಅದಾದಮೇಲೆ ನಮ್ಮ ಮನೆಗೆ ಹೊರಡಿದೆ. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಕೂಡ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ವಿಡಿಯೋ ಬೇಕು ಅಂತ. ಹಾಗೆ ನಿಮ್ಮ ವಿಶ್ವಾಸ ಅವರಿಬ್ಬರ ಮೇಲೂ ಇರಲಿ.